ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ದರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಂಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌರ್ಕುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ನಾವು ನೋಡಿದೆವು ಸುರಸ ಅಂತನ್ನುವ ನಾಗಮಾತೆ. ಅವಳನ್ನ ಒಂದು ಸಣ್ಣ ವಿಘ್ನ ಮಾಡು, ಹನುಮಂತನ ವರ್ತನೆ ಹೇಗಿದೆ ಅಂತ ಗೊತ್ತಾಗಲಿ, ಮತ್ತೆ ಮುಂದಿನ ಜನರಿಗೆ ಅದು ಮಾರ್ಗದರ್ಶಕ ಆಗಲಿ. ಆ ತರಹ ಅವನು ಮಾಡ್ತಾನೆ. ನೀನು ಅಡ್ಡಿ ಒಡ್ಡಿದ್ರೆ ಅಲ್ವಾ ಸವಾಲು ಎದ್ದಾಗ ಬುದ್ಧಿಶಕ್ತಿ ಪ್ರಯೋಜನಕ್ಕೆ ಬರೋದು. ಇಲ್ಲಾಂದ್ರೆ ಸುಮ್ಮನಿರುವಾಗ ಯಾರು ತಾನೇ ವಿದ್ವಾಂಸರಲ್ಲ, ಯಾರು ತಾನೇ ಜಾಣರಲ್ಲ. ಯಾವ ಕಷ್ಟಕರ ಪರಿಸ್ಥಿತಿಯೂ ಬರದೇ ಇದ್ರೆ ಯಾರು ತಾನೇ ಜಾಣರಲ್ಲ, ಯಾರು ತಾನೇ ಚತುರರಲ್ಲ. ಅಡ್ಡಿಗಳು ಬರಬೇಕು, ಅದನ್ನು ದೂರ ಮಾಡಬೇಕು, ಆಗ ಅವರ ಬುದ್ಧಿಶಕ್ತಿ ತೋರೋದು. ಅದರಂತೆ ನೀನು ಅಡ್ಡಿ ಉಂಟು ಮಾಡು ಅಂತ ಹೇಳಿದ್ರು. ಇಲ್ಲಿ ತನಕ ನಾವು ನಿನ್ನೆ ನೋಡಿದೆವು. ಅವಳು ಅಡ್ಡಿ ಒಡ್ಡಿದಳು. ಆಗ ಅವನೊಂದು ಮಾತು ಹೇಳ್ದ, ನಾನು ರಾಮನ ಕಾರ್ಯಕ್ಕೆ ಹೊರಟಿದ್ದೇನೆ, ಅದರಿಂದಾಗಿ ದೇವತೆಗಳ ವರ ನಿನಗಿದೆ ಅಂತ ಇದ್ದಿ, ಮತ್ತೆ ಮರಳಿ ಬರ್ತೇನೆ ಎಂದ. ಅಥವಾ ಮೈಥಿಲೀಂ ದೃಷ್ಟ್ವಾ ರಾಮಂ ಚ ಕ್ಲಿಷ್ಟಕಾರಿಣಂ ಆಗಮಿಷ್ಯಾಮಿತೆ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿತೆ. ಸೀತೆಯನ್ನು ನೋಡಿ ರಾಮನಿಗೆ ಸುದ್ದಿ ಮುಟ್ಟಿಸಿ ಮತ್ತೆ ನಿನ್ನ ಬಳಿಗೆ ಬರ್ತೇನೆ, ಅಲ್ಲಿ ತನಕ ತಡಿಬೇಕು. ದೇವತೆಗಳ ವರ ನಿನಗಿದೆ ಅಂತ ಹೇಳ್ತಾ ಇದೆ, ಆದ್ದರಿಂದ ನಾನು ದೇವತೆಗಳ ಪರವಾದ್ದರಿಂದ ಬಂದೇ ಬರ್ತೀನಿ. ಆದರೆ ಈ ಕೆಲಸ ಮುಗಿದ ಮೇಲೆ ತಂ ಪ್ರಯಾಂತಂ ಏವ ಮುಕ್ತ ಹನುಮತ ಸುರಸಾ ಕಾಮರೂಪಿಣಿ ಅಬ್ರವೀನ್ನಾತಿ ವರ್ತೇನ್ಮಾಂ ಕಶ್ಚಿದೇಶವರೋ ಮಮ. ಅವಳು ಹೇಳಿದಳಂತೆ, ಒಮ್ಮೆ ನಾನು ಬಾಯಿ ತೆರೆದರೆ ಅಥವಾ ಅಡ್ಡಿ ಉಂಟು ಮಾಡಿದರೆ ಯಾರೂ ಅದನ್ನು ದಾಟಿ ಹೋಗಬಾರದು. ಅದು ವರ ಇದೆ ನನಗೆ, ಆ ವರದಲ್ಲೇ ಅದು ಇನ್ಕ್ಲೂಡೆಡ್. ತಂ ಪ್ರಯಾಂತಂ ತಮುದ್ವೀಕ್ಷ್ಯ ಸುರಸಾ ವಾಕ್ಯಮಬ್ರವೀತ್ ಬಲಂ ಜಿಜ್ಞಾಸಮಾನಾಸ ನಾಗಮಾತಾ ಹನುಮತಃ. ಆದರೂ ಅವನು ಹಾರ್ತಾ ಇದ್ದಾನೆ. ಆಗ ಅವಳು ಹೇಳಿದಳಂತೆ, ನಿನ್ನ ಬಲವನ್ನು ತಿಳ್ಕೊಳ್ಬೇಕಿದೆ. ನಿವಿಷ್ಯವದನಂ ಮೇದ್ಯ ಗಂತವ್ಯಂ ವಾನರೋತ್ತಮ ವರಯೇಶ ಪುರಾ ದತ್ತೋ ಮಮ ಧಾತ್ರೇತಿ ಸತ್ವರ. ನಿವಿಷ್ಯವದನಂ ಮೇದ್ಯ, ನನ್ನ ಬಾಯೊಳಗಡೆ ಪ್ರವೇಶ ಮಾಡಿ ಆಮೇಲೆ ನೀನು ಹೋಗಬೇಕು ಅಂತ ಹೇಳಿದಳು. ಅವನು ಆ ಮಾತನ್ನು ಗಮನಿಸಿದ. ಬಹಳ ಟೆನ್ಷನ್ ಆದಾಗ ಏನು ಮಾತನಾಡ್ತಾರೆ, ಆ ಮಾತಿನಲ್ಲಿ ಏನು ಲೂಪ್ ಹೋಲ್ ಇದೆ ಅಂತ ಹೇಳಿ ನೋಡಬೇಕು ಅಂತಂದ್ರೆ ಬಹಳ ಸಮಾಧಾನ ಬೇಕು. ನನ್ನ ಬಾಯೊಳಗಡೆ ಬೀಳೋದು ಅಂತಂದಾಗ ಅದನ್ನ ಹಾಗೆ ತಗೊಂಡು ನನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಬರುತ್ತೆ ಎನ್ನುವ
ಜಾಣತನ ಅಲ್ಲಿ ಬರಬೇಕು. ಅದನ್ನ ಅವನವತ್ತು ಮಾಡಿದ್ದು. ಇಲ್ಲಾಂದ್ರೆ ಬಾಯೊಳಗಡೆ ಬೀಳಬೇಕು ಅಂತ ಅನ್ನೋದು ಆಹಾರದ ಸಂಕೇತ. ಸರಿ, ಅವಳನ್ನು ಮೀರಿ ಹೋದ್ರೆ ದೇವತೆಗಳನ್ನು ಮೀರಿದವ ಅಂತ ಆಗತ್ತೆ. ಮೀರದೇ ಇದ್ರೆ ಇಲ್ಲೇ ಪ್ರಾಣ ಕಳ್ಕೊಂಡ್ರೆ ಗತಿ ಏನು ಅಲ್ವಾ? ಆಮೇಲೆ ಯಾವುದೇ ಕಾರಣಕ್ಕೂ ಹನುಮಂತ ಅವನಿಗೆ ಗೊತ್ತು, ದೇವತೆಗಳು ನನಗೆ ಅಡ್ಡಿ ಉಂಟು ಮಾಡುವಲ್ಲ. ನನ್ನ ಜಾಣತನವನ್ನ, ನನ್ನ ಬಲವನ್ನ ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರಿಂದ ಮುಂದಿನ ಜನಾಂಗಕ್ಕೆ ಸಂದೇಶ ನೀಡಲಿಕ್ಕೆ ಕೇಳಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗೋಯ್ತು. ಅಷ್ಟು ಸೂಕ್ಷ್ಮ ಇತ್ತು. ನಾನು ನಾಗಮಾತೆ ಅಂತ ಹೇಳ್ತಾಳೆ, ದೇವತೆಗಳ ವರ ಇದೆ ಅಂತ ಹೇಳ್ತಾರೆ. ಆ ರೀತಿ ತಿನ್ನುವವರು, ಕೊಲ್ಲುವವರು, ಚುಚ್ಚುವವರು, ದರೋಡೆ ಮಾಡುವವರು ಲೈಸೆನ್ಸ್ ತೋರಿಸಿ ದರೋಡೆ ಮಾಡ್ತಾರ ಅಲ್ವಾ? ನನಗೆ ಲೈಸೆನ್ಸ್ ಇದೆ ದರೋಡೆ ಮಾಡಲಿಕ್ಕೆ, ಅದರಿಂದಾಗಿ ನಿನ್ನನ್ನು ದರೋಡೆ ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳಲ್ಲ. ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲೇನೋ ಬೇರೆ ಉದ್ದೇಶ ಇದೆ. ನನಗೆ ದೇವತೆಗಳ ವರ ಇದೆ. ಯಾವ ಬ್ರಹ್ಮದೇವರ ವರ ಇರುವ ದೈತ್ಯ ಮೊದಲು ನೋಟಿಸ್ ಕೊಟ್ಟಿರ್ತಾನೆ, ನಾನು ಹೀಗೆ ಮಾಡಬೇಕು ಅಂತ ಇದ್ದೇನೆ, ಬ್ರಹ್ಮದೇವರು ಆಜ್ಞೆ ಮಾಡಿದ್ದಾರೆ. ಯಾರು ಒಳ್ಳೆ ದಾರಿಯಲ್ಲಿ ಇರ್ತಾರೆ ಅವರು ID ಕಾರ್ಡ್ ಯಾರು ತೋರಿಸಿದ್ರೆ ಅದು CBI ಅಥವಾ ಸರ್ಕಾರದ ಯಾವುದಾರೊಂದು ಸಂಸ್ಥೆ ಮಾತ್ರ ನೋಡಿ ನಾವು ಯಾರು ಅಂತ ತೋರಿಸ್ತೀವಿ ಅಂತಾರೆ. ಅದೇ ಕೆಲಸವನ್ನು ಬೇರೆಯವ್ರು ಮಾಡ್ಲಿಕ್ಕೆ ಬಂದ್ರೆ ಆ ವಿಸಿಟಿಂಗ್ ಕಾರ್ಡ್ ಅಥವಾ ID ಅದು ಏನೇನೋ ಇರುತ್ತಲ್ಲ ಅದು ಯಾವುದು ಯಾಕೆ ತೋರಿಸ್ತಾರೆ? ನೋಟಿಸ್ ಯಾರು ಕೊಡಲ್ಲ. ನಿಮ್ಮನ್ನು ಹೊಡಿತೀವಿ ಅಂತ ನೋಟಿಸ್ ಕೊಡಬೇಕು ಅಂತ ಆದ್ರೆ ಅವರು ಮಿಲಿಟರಿ ಅವರೇ ಆಗಿರಬೇಕು. ಉಗ್ರಗಾಮಿಗಳು ಹೊಡಿತೀವಿ ಅಂತ ನೋಟಿಸ್ ಯಾವತ್ತೂ ಕೊಡಲ್ಲ. ಈ ಎಲ್ಲ ಸೂಕ್ಷ್ಮಗಳನ್ನು ಅವನು ಗಮನಿಸಿದ. ಪಕ್ಕ ಅಷ್ಟರೊಳಗಡೆ ಅದು ಬರಬೇಕಲ್ಲ, ಪ್ರತ್ಯುತ್ಪನ್ನಮತಿ ಅಂತಾರೆ ಅದನ್ನೆಲ್ಲ. ಅಷ್ಟು ಎಲ್ಲ ಆಳವನ್ನು ಗ್ರಹಿಸಿ ಅವ ಏನು ಮಾಡಿದ, ನಿವಿಶ್ಯವದನಂ ಮೇದ್ಯ ವ್ಯಾದಾಯ ವಿಪುಲಂ ವಕ್ತ್ರಂ ಸ್ಥಿತಾಸಾ ಮಾರುತೆ ಪುರಃ. ಅವಳು ಈ ರೀತಿ ಹೇಳಿ ಅಗಲವಾಗಿ ಬಾಯಿ ತೆರೆದಾಗ ಏವ ಮುಕ್ತ ಸುರಸಯ ಕ್ರುದ್ಧೋ ವಾನರ ಪುಂಗವಃ ಅಬ್ರವೀತ್ ಕುರು ವೈ ವಕ್ತ್ರಂ ಏನ ಮಾಂ ವಿಷಹಿಷ್ಯತಿ. ಓ, ಇಷ್ಟು ದೊಡ್ಡದಾಗಿ ಬಾಯಿ ತೆರಿತಾ ಇದೆಯಾ, ನನ್ನನ್ನು ನೀನು ಹಾಗೆ ನುಂಗಲಿಕ್ಕಾಗುವುದಿಲ್ಲ. ಇತ್ಯುಕ್ತ್ವಾ ಸುರಸಾಂ ಕ್ರುದ್ಧೋ ದಶಯೋಜನ ಮಾಯತಾ. 10 ಯೋಜನ ಅಗಲದ ಬಾಯನ್ನು ತೆರೆದ ಅಂತೆ. ಅವಳಿಗೆ ಎಷ್ಟು ಆಕಾರ ಇರಬೇಡವ, ಅಥವಾ ಅವಳ ಚಿಕ್ಕ ಆಕಾರ ಇದ್ರೂ ಬಾಯಿ ಮಾತ್ರ ದೊಡ್ಡದಾಯ್ತಾ? ಆ ತರಹದ ವಿಚಿತ್ರ ಪರಿಸ್ಥಿತಿ ಇದು. ದಶಯೋಜನ ವಿಸ್ತಾರೋ ಹನುಮಾನ ಭವತ್ತದ. ಆಗ ಅವಳ ಗಾತ್ರಕ್ಕೆ ತಕ್ಕ ಬೆಳವಣಿಗೆ ಅವನದಾಯ್ತು. ಯಾವಾಗ ಅವನ ಗಾತ್ರಕ್ಕೆ ತಕ್ಕ ಎಷ್ಟು ಬಾಯಿ ಇರುತ್ತೋ ಅಷ್ಟೇ ವಸ್ತುವನ್ನು ತಿನ್ಲಿಕ್ಕಾಗಲ್ಲ, ತುಂಡು ಮಾಡ್ತೇವಲ್ವಾ. ಒಂದೋ ಅದನ್ನು ಇಡಿಯಾಗಿ ನುಂಗಬೇಕು ಅಂದ್ರೆ ಅದರ 10 ಪಟ್ಟು ಇರಬೇಕು. ನಾವು ತಿನ್ನುವ ತುತ್ತಿನ ಕನಿಷ್ಠ ಪಕ್ಷ 5-6 ಪಟ್ಟಾದರೂ ಬಾಯಿ ತೆಗಿಲಿಕ್ಕೆ ಬರಬೇಕು. ಅಟ್ಲೀಸ್ಟ್ 2 ಪಟ್ಟಾದರೂ ಬರಬೇಕು. ಅದಕ್ಕೆ ಅವಳೇನು ಮಾಡಿದಳಂತೆ, ಚಕಾರ ಸುರಸಾ ವಕ್ತ್ರಂ 20 ಯೋಜನಮಾಯತಂ. 20 ಯೋಜನ ಬೆಳೆದು ಬಾಯಿ ತೆರೆದಳು. ಇವನೇನು ಮಾಡಿದ, 20 ಯೋಜನ ಬೆಳೆದ. ಆಗ ಅವಳು 40 30 40 ಆ ರೀತಿ ತೆರಿತಾನೇ ಹೋದ್ಲು. ತದ್ದೃಷ್ಟ್ವಾ ವ್ಯಾಧಿತಂ ತ್ವಾಸ್ಯಂ ವಾಯುಪುತ್ರ ಸುರ ಸಬುದ್ಧಿಮಾನ್ ದೀರ್ಘಜಿಹ್ವಂ ಸುರಸಯ ಸುಭೀಮಂ ನರಕೋಪಮಂ. ಕೂಡಲೇ ಸಸಂಕ್ಷಿಪ್ಯಾತ್ಮನಕ್ಕಾಯಂ, ತನ್ನ ಶರೀರವನ್ನು ಚಿಕ್ಕದು ಮಾಡಿಕೊಂಡಂತೆ. ಅವಳು ಒಳಗಡೆ ಹೋದ, ಅವಳು ಮುಚ್ಚುವಷ್ಟರಲ್ಲೇ ಹೊರಗಡೆ ಬಂದ. ಯಾಕೆ ಅಂದ್ರೆ ಚಿಕ್ಕದಾಗಿದ್ರೂ ಆ ವೇಗ ಬೇಕು. ಅದು ಅಷ್ಟು ದೊಡ್ಡದ್ದು ಮುಚ್ಚಬೇಕಾದ್ರೆ ಅವಳಿಗೆ ನಾನು ಬೇಗ ಮುಚ್ಚಿದೆ ಅಂತ ಅನ್ನಿಸಬಹುದು. ಆದರೆ ಅತ್ಯಂತ ಚಿಕ್ಕದಕ್ಕೆ ಅದು ಬಹಳ ಕಾಲ. ಅಂದ್ರೆ ಈ ರಿಲೇಟಿವಿಟಿ ಥಿಯರಿಯನ್ನ ಯಾವ್ಯಾವ ಮಟ್ಟದಲ್ಲಿ ತಂದಿದ್ದಾರೆ ಅಂತ ನೋಡಿ ಒಮ್ಮೆ. ಹೀಗೆ ಮುಚ್ಚುವಾಗ ಇವನಿಗೆ ಅಷ್ಟೇ ಟೈಮು ಚಿಕ್ಕದಾಗಿರೋದ್ರಿಂದಾಗಿ ತಡ ಆಗತ್ತೆ.
ಆ ಕ್ಯಾಲ್ಕುಲೇಷನ್ ಬೇಕು, ಯಾವ ವೇಗದಲ್ಲಿ ಹಾರಬೇಕು ಅನ್ನೋದು ಬೇಕು, ಎಲ್ಲ ಬೇಕು ಪ್ರಜ್ಞೆ. ಹಾಗೆ ಮಾಡಿದ. ಸೋಭಿಪದ್ಯಾತ ತದ್ವಕ್ತ್ರಂ ನಿಷ್ಪತ್ಯ ಚ ಮಹಾಬಲ ಅಂತರಿಕ್ಷೇ ಸ್ಥಿತ ಶ್ರೀಮಾನ್ ಇದಂ ವಚನಮಬ್ರವೀತ್. ಒಳಗಡೆ ಹೋಗಿ ಕೂಡಲೇ ಹೊರಗಡೆ ಬಂದು ಅಲ್ಲೇ ನಿಂತು ಹೇಳಿದನಂತೆ. ಆ ಪಾಸ್ ಇದೆಯಲ್ಲ, ಅದು ಪಾಸ್ ಕೊಡೋದು ಬಹಳ ಕಷ್ಟ. ಹಾರಾಟದಲ್ಲಿ ಹೇಗ್ರಿ ಪಾಸ್ ಕೊಡೋದು? ಹೆಲಿಕಾಪ್ಟರ್ಗೆ ಆಗಬಹುದೇನೋ ಆ ರೀತಿ ಸಮಾನವಾದ ವೇಗ ಇರಬೇಕು, ಅವನಿಗೆ ಸಮಾನವಾದ ಶಕ್ತಿ ಇರಬೇಕು. ಹಾಗೆ ನಿಂತು ಹೇಳಿದ. ಪ್ರವಿಷ್ಟೋಸ್ಮಿಹಿತೆ ವಕ್ತ್ರಂ ದಾಕ್ಷಾಯಣಿ ನಮೋಸ್ತುತೇ. ಓ ದಾಕ್ಷಾಯಣಿ, ದಕ್ಷನ ಮಗಳೇ, ನಿನಗೆ ನಮಸ್ಕಾರ. ನಿನ್ನ ಬಾಯೊಳಗಡೆ ಹೊಕ್ಕು ಬಂದಿದ್ದೇನೆ. ಗಮಿಷ್ಯೆ ಯತ್ರ ವೈದೇಹಿ ಸತ್ಯಶ್ಚಾಸೀದ್ವರಸ್ತವ. ನಿನ್ನ ವರ ಸತ್ಯ ಆಯಿತು. ನೀನೇನು ಕೇಳಿದ್ದು ಎಲ್ಲವೂ ಬಾಯೊಳಗಡೆ ಬರಬೇಕು ಅಂತ, ಅದು ನಿನ್ನ ಹೊಟ್ಟೆ ತುಂಬಬೇಕು ಅಂತ ಹೇಳಿ ನೀನು ಹೇಳಲಿಲ್ಲ. ಆ ಲೂಪ್ ಹೋಲನ್ನು ನಾನು ಗಮನಿಸಿ ನಾನು ಹೀಗೆ ಮಾಡಿದ್ದೇನೆ, ನಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳಿದನಂತೆ. ದೇವತೆಗಳ ಮೇಲೆ ಪ್ರೀತಿ ತೋರಿಯಾಯಿತು. ಸಜ್ಜನರ ಮನಸ್ಸನ್ನು ನೋಯಿಸಲಿಲ್ಲ. ಅವಳ ಪರೀಕ್ಷೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ. ಮುಂದಿನ ಜನಾಂಗಕ್ಕೆ ಹುತಾತ್ಮರಾಗುವ ಹುಚ್ಚು ಬೇಡ ಅಂತನ್ನುವ ಸಂದೇಶವನ್ನು ಕೊಟ್ಟ. ಕೆಲಸ ಆಗೋದು ಮುಖ್ಯ. ಯಾಕೆಂದ್ರೆ ಸ್ವಾತಂತ್ರ್ಯದ ಸಂಗ್ರಾಮ ಸೇನಾನಿಗಳು ಯಾರೇ ಆಗಿರಲಿ ಪಲಾಯನ ಮಾಡಿದವರು ಇದ್ದಾರೆ. ಯಾಕೆ ಪಲಾಯನ ಯಾಕೆ ಮಾಡಬೇಕು? ಮತ್ತೆ ಹೋರಾಟ ಮಾಡಲಿಕ್ಕೆ ಪಲಾಯನ ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಮಹಾರಾಣಾ ಪ್ರತಾಪ್ ಇರಬಹುದು, ಅಥವಾ ಸಾವರ್ಕರ್ರೇ ಬರ್ಕೊಟ್ಟಿರಬಹುದು ಹಿಂಸೆ ತಡಿಲಾರದೆ. ಅದು ಪೊಲೀಸರ ಒತ್ತಾಯಕ್ಕೆ ಬರ್ಕೊಟ್ರೆ ಅದು ವಾಸ್ತವ ಅಂತಲ್ಲ. ಅಲ್ಲಿ ಇರೋದು ಮತ್ತೆ ನಾನು ಬಂದು ಹೋರಾಡಬೇಕು ಅಂತನ್ನುವ ಭಾವ, ಅದನ್ನು ಗಮನಿಸಬೇಕು. ಸುಮ್ಮನೆ ಆರೋಪ ಮಾಡೋದಲ್ಲ. ಮತ್ತೆ ಉಗ್ರವಾದ ಹೋರಾಟ ಅಲ್ಲೇ ಇದು ಬಿಟ್ಟಿದ್ದಿದ್ರೆ, ಅಲ್ಲೇ ಸತ್ತಿದ್ರೆ ಏನು ಪ್ರಯೋಜನ ಆಗೋದು? ಯಾವ ಪ್ರಯೋಜನವೂ ಆಗ್ತಾ ಇರಲಿಲ್ಲ. ಅದರಿಂದ ಅವ್ರು ಬರ್ಕೊಟ್ಟಿರಬಹುದು. ಯಾವುದೇ ಆಗಲಿ ಹುತಾತ್ಮರಾಗುವ ಹುಚ್ಚು ಬೇಡ. ಚಂದ್ರಶೇಖರ್ ಆಜಾದ್ ಆಗಿರಬಹುದು, ಕಡೆಯವರೆಗೂ ಅವನು ಬೇರೊಬ್ಬರ ಕೈನಲ್ಲಿ ಸಿಕ್ಕಾಕೊಳ್ಬೇಕು ಇತ್ಯಾದಿಗಳು ಮಾಡಲಿಲ್ಲ. ತಪ್ಪಿಸಿಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದೆ, ಆಗಲಿಲ್ಲ ಅಷ್ಟೇ. ಆದರೆ ಎಷ್ಟು ಸರ್ತಿ ತಪ್ಪಿಸಿಕೊಂಡಿಲ್ಲ. ಅದರಿಂದಾಗಿ ನಾವು ಕೆಲಸ ಮಾಡೋದು ಮುಖ್ಯವೇ ವಿನಃ ಮಧ್ಯದಲ್ಲಿ ನನ್ನ ಹೆಸರು ಮುಂದೆ ಉಳಿಲಿ ಅಂತ ಮಾಡೋದಲ್ಲ. ಹೀಗಾಗಿ ಪ್ರವಿಷ್ಟೋಸ್ಮಿಹಿತೆ ವಕ್ತ್ರಂ ದಾಕ್ಷಾಯಣಿ ನಮೋಸ್ತುತೆ ತಂ ದೃಷ್ಟ್ವಾ ವದನಾನ್ಮುಕ್ತಂ ರಾಹುಂ ಚಂದ್ರಂ ರಾಹು ಮುಖಾದಿವಾ ಅಬ್ರವೀತ್ ಸುರಸಾ ದೇವಿ ಸ್ವೇನ ರೂಪೇಣ ವಾನರಂ. ಈ ರೀತಿಯಾಗಿ ಹೊರ ಬಂದ ಕೂಡಲೇ ತನ್ನ ರೂಪದಿಂದ ಹೇಳಿದಳಂತೆ, ಅರ್ಥ ಸಿದ್ಧೈ ಹರಿಶ್ರೇಷ್ಠ ಗಚ್ಚ ಸೌಮ್ಯ ಯಥಾ ಸುಖಂ. ನೀನು ಅಂದುಕೊಂಡ ಪ್ರಯೋಜನ ಸಿದ್ಧಿಯಾಗಲಿಕ್ಕೆ ಸುಖವಾಗಿ ಹೋಗು. ಸಮಾನಯತ ವೈದೇಹೀಂ ರಾಘವೇಣ ಮಹಾತ್ಮನ. ರಾಮಚಂದ್ರನಿಗೂ ಮತ್ತೆ ಸೀತೆಗೂ ಸೇತುವೆಯಾಗು. ತತ್ತೃತೀಯಂ ಹನುಮತೋ ದೃಷ್ಟ್ವಾ ಕರ್ಮ ಸುದುಷ್ಕರಂ. ಹಾರಿದ್ದು ಒಂದು, ಹಾರುವಾಗ ಇಡೀ ಪ್ರಕೃತಿಯನ್ನ ಉಲ್ಲೋಲ ಕಲ್ಲೋಲಗೊಳಿಸಿದ್ದು ಒಂದು. ಎರಡನೆಯದ್ದು ಮೈನಾಕನ ಆತಿಥ್ಯವನ್ನು ಸ್ವೀಕರಿಸಿ ಸಮಯವನ್ನು ಸಂಹಾರ ಮಾಡದೆ ಮುಂದೆ ಸಾಗಿದ್ದು. ಮೂರನೆಯದ್ದು ಈ ಕೆಲಸ. ಇದನ್ನು ನೋಡಿ ಸಾಧು ಸಾಧ್ವಿತಿ ಭೂತಾನಿ ಪ್ರಶಂಸುರು ಮುತದಾಹರಿಂ. ಸಂತೋಷಪಟ್ರಂತೆ, ಹೊಗಳಿದರಂತೆ. ಸಸಾಗರ ಮನಾಧೃಶ್ಯಂ ಅಭ್ಯೇತ್ಯ ವರುಣಾಲಯಂ ಜಗಾಮಾಕಾಶಮಾವಿಶ್ಯ ವೇಗೇನ ಗರುಡೋಪಮಃ. ಅನಾಧೃಶ್ಯಂ, ಯಾರಿಗೂ ದಾಟಲಾಗದ ಕಡಲನ್ನು ದಾಟಿ ಹೊರಡ್ತಾ ಇದ್ದಾನೆ. ಸೇವಿತೆ ವಾರಿಧಾರಾಭಿ ಪತಗೈಶ್ಚ ನಿಷೇವಿತೆ ಚರಿತೆ ಕೈಶಿಕಾಚಾರ್ಯೈ ಐರಾವತ ನಿಷೇವಿತೆ. ಕೈಶಿಕಾಚಾರ್ಯೈ, ಕೈಶಿಕ ಅಂತಂದ್ರೆ ನಾಟ್ಯ, ಕೈಶಿಕಾಚಾರ್ಯ ಅಂತಂದ್ರೆ ನಾಟ್ಯಾಚಾರ್ಯರು. ನಾಟ್ಯಾಚಾರ್ಯರು ಅಂದ್ರೆ ಗಂಧರ್ವರು. ಈ ಜಗತ್ತಿಗೆ
ಮೊದಲು ನಾಟಕವನ್ನ ಅಭಿನಯವನ್ನ ಕೊಟ್ಟವರು ಗಂಧರ್ವರು. ಹೀಗಾಗಿ ಕೈಶಿಕಿ ಅಂತ ಹೇಳಿ ನಾಟ್ಯವನ್ನ ಕರೀತಾರೆ. ಆ ನಾಟ್ಯವನ್ನ ಕೊಟ್ಟ ಗಂಧರ್ವರು ಓಡಾಡುವ ದಾರಿ ಅಂದ್ರೆ ಆಕಾಶ. ಆಕಾಶದಲ್ಲಿ ಅವನು ಹಾಗೇ ಇದ್ದ. ಎಲ್ಲರೂ ಸಂತೋಷ ಪಟ್ರಂತೆ. ಇವನ ಪರಾಕ್ರಮವನ್ನು ನೋಡಲಿಕ್ಕೆ ಸುತ್ತಲೂ ಜನರು ಬಂದಿದ್ರು. ಸಿಂಹ ಕುಂಜರ ಶಾರ್ದೂಲ ಪತಗೋರಗವಾಹನೈ ವಿಮಾನೈ ಸಂಪತದ್ಭಿಶ್ಚ ವಿಮಲೈ ಸಮಲಂಕೃತೆ. ಕೆಲವರು ಸಿಂಹ ಹೂಡಿದ ತೇರಿನಲ್ಲಿ ಬಂದಿದ್ರು, ಕೆಲವರು ಆನೆಯ ಮೇಲೆ ಬಂದಿದ್ರು, ಕೆಲವರು ಹುಲಿ ಹೂಡಿದ ತೇರಿನಲ್ಲಿ ಬಂದಿದ್ರು, ಕೆಲವರು ಹಕ್ಕಿಗಳ ಮೇಲೆ ಬಂದಿದ್ರು, ಹಕ್ಕಿಗಳು ಎಳೆಯುವ ಪಲ್ಲಕ್ಕಿಯಲ್ಲಿ ಬಂದಿದ್ರು, ಕೆಲವೊಬ್ಬರು ಉರಗವಾಹನೈ ಹಾವುಗಳ ಮೇಲೆ ಕುಳಿತು ಬಂದಿದ್ರು. ಈ ರೀತಿ ಎಲ್ಲ ತರಹದ ಜಾಗದಲ್ಲಿ ಬಂದಿದ್ರು. ವಿಮಾನೈ ಸಂಪತದ್ಭಿಶ್ಚ ವಿಮಲೈ ಸಮಲಂಕೃತೆ. ವಿಮಲೈ ಸಮಲಂಕೃತೆ, ಜಿಗಿಯುವ ವಿಮಾನಗಳ ಹತ್ತಿರ ನಿಂತು ನೋಡ್ತಾ ಇದ್ದಾರೆ ಹನುಮಂತನ ಪರಾಕ್ರಮವನ್ನ. ವಜ್ರಾಶನಿ ಸಮಸ್ಪರ್ಶೈ ಪಾವಕೈರಿವಚೋಭಿತೆ ಕೃತಪುಣ್ಯೈರ್ಮಹಾಭಾಗೈ ಸ್ವಗರ್ಜದ್ಭಿರಧಿಷ್ಠಿತೆ. ವಜ್ರಾಶನಿ ಸಮಸ್ಪರ್ಶೈ, ಅವರು ತಮ್ಮ ಆಯುಧಗಳನ್ನ ಇಟ್ಟುಕೊಂಡು ಬಂದಿದ್ರು. ಕೃತಪುಣ್ಯೈ ಮಹಾಭಾಗೈ, ಎಷ್ಟೋ ಜನ ಆ ವಿಮಾನಗಳಲ್ಲಿ ಕುಳಿತವರು ಒಂದು ಕಾಲದ ಮನುಷ್ಯರು. ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಇಷ್ಟ ಆಪೂರ್ತ ಮೊದಲಾದವುಗಳನ್ನು ದಕ್ಕಿಸಿಕೊಂಡು ಸ್ವರ್ಗವನ್ನು ಪಡೆದವರು. ಅಂಥವರೆಲ್ಲ ವಿಮಾನದಲ್ಲಿ ಬಂದಿದ್ರು. ವಹತಾಹವ್ಯಮತ್ಯಂತಂ ಸೇವಿತೆ ಚಿತ್ರಭಾನುನಾ ಗ್ರಹ ನಕ್ಷತ್ರ ಚಂದ್ರಾರ್ಕ ತಾರಾಗಣ ವಿಭೂಷಿತೆ. ಆಕಾಶದಲ್ಲಿ ಏನೆಲ್ಲ ಇದೆ? ಚಿತ್ರಭಾನುನಾ ಸೇವಿತೆ ಅಗ್ನಿ. ವಹತಾ ಹವ್ಯಮತ್ಯಂತಂ, ಯಜ್ಞದವರು ಕೊಡುವ ಹವಿಸ್ಸನ್ನ ತೆಗೆದುಕೊಂಡು ದೇವತೆಗಳಿಗೆ ಕೊಡುವ ಅಗ್ನಿ ಇರುವ ಆಕಾಶ. ಗ್ರಹ ನಕ್ಷತ್ರ ಚಂದ್ರಾರ್ಕ ತಾರಾ ಗಣ ವಿಭೂಷಿತೆ. ಗ್ರಹಗಳಿವೆ, ನಕ್ಷತ್ರಗಳಿವೆ, ತಾರೆ, ಈ ಎಲ್ಲ ಬೇರೆ ಬೇರೆ ಪ್ರಭೇದಗಳಿದು. ಆ ತರಹದ ಆಕಾಶದಲ್ಲಿ ಅವನು ಹಾರ್ತಾ ಇದ್ದಾನೆ. ದೇವರಾಜ ಗಜಾಕ್ರಾಂತೆ ಚಂದ್ರ ಸೂರ್ಯ ಪಥೇ ಶಿವೆ ವಿತಾನೆ ಜೀವಲೋಕಸ್ಯ ವಿಮಲೆ ಬ್ರಹ್ಮ ನಿರ್ಮಿತೆ. ದೇವರಾಜ ಗಜಾಕ್ರಾಂತೆ, ಇಂದ್ರನ ಆನೆ ಐರಾವತ, ಐರಾವತ ಓಡಾಡುವ ದಾರಿ. ಚಂದ್ರ ಸೂರ್ಯ ಪಥೆ, ಚಂದ್ರನ ಬೆಳಕು ಸೂರ್ಯನ ಬೆಳಕು ತಿರುಗಾಡುವ ದಾರಿ. ವಿತಾನೆ ಜೀವಲೋಕಸ್ಯ, ಜೀವಲೋಕದ ಯಜ್ಞವನ್ನ ಸರಿಯಾಗಿ ಅವರಿಗೆ ತಲುಪಿಸುವ ದಾರಿ. ನಾವು ಮಾಡುವ ಹೋಮ, ಅದರಿಂದ ಹೊರಡುವಂತಹ ಸೂರ್ಯನ ಅಗ್ನಿಯ ಕಾಂತಿ, ಅಗ್ನಿಯ ಜ್ವಾಲೆಗಳು ಸೂರ್ಯನಲ್ಲಿರುವ ಭಗವಂತನನ್ನು ತಲುಪುತ್ತೆ. ಅದನ್ನು ಉಪನಿಷತ್ತು ನಿರೂಪಣೆ ಮಾಡಿದೆ. ತಾನ್ಯಾಚರಥ ನಿಯತಂ ಸತ್ಯಕಾಮಾಹ ಯೇಷವ ಪಂಥಾಹ ಸುಕೃತೋ ದೇವಲೋಕೆ ಅಂತ. ನಾವು ಇಲ್ಲಿ ಮಾಡುವಂತಹ ಅಗ್ನಿಯ ಆರಾಧನೆ ಅದು ಸಮಸ್ತ ಜೀವಕೋಟಿಗೆ ಒಳ್ಳೆಯದಾಗತ್ತೆ ಆ ಭಾವನೆಯಿಂದ ಮಾಡಿದರೆ. ಆ ರೀತಿ ವಿತಾನೆ, ಯಜ್ಞದ ದಾರಿ. ವಿತಾನ ಅಂದ್ರೆ ಯಜ್ಞ, ಮತ್ತೆ ವಿತಾನ ಅಂದ್ರೆ ವಿಸ್ತಾರ. ಅತ್ಯಂತ ವಿಸ್ತೃತವಾದ, ಈ ಭೂಮಿಗಿಂತ ವಿಸ್ತಾರವಾದದ್ದು ಆಕಾಶ. ಆ ತರಹದ ಆಗಸದಲ್ಲಿ ಅವನು ಹಾರ್ತಾ ಇದ್ದಾನೆ. ವಿತಾನೆ ವಿಮಲೆ ವಿಶ್ವೇ ವಿಶ್ವಾವಸು ನಿಷೇವಿತೆ. ಇದು ಬಹಳ ಅರ್ಥಗಳನ್ನು ಒಳಗೊಂಡಿರೋದು. ಮತ್ತೆ ವಿತಾನ ಅಂತಂದ್ರೆ ಮೇಲ್ಚಾವಣಿ ಅಂತರ್ಥ. ಜೀವರ ಮೇಲು ಚಾವಣಿ, ಬಾಲ್ಕನಿ ಅಂತೇವಲ್ಲ ಹಾಗೆ. ಇದನ್ನಿಟ್ಟುಕೊಂಡು ಅರಾಮಿತ್ರ ಅನ್ನುವವರು ವಿತಾನ ಅಂತ ಇಟ್ಟುಕೊಂಡು ಬಾಲ್ಕನಿಯ ಬಂಧುಗಳು ಅಂತ ದೇವತೆಗಳಿಗೆ ಇದನ್ನೇ ಇಟ್ಟುಕೊಂಡು ಅವರು ಮಾಡಿದ್ದು. ಯಾಕೆಂದ್ರೆ ಈ ಜೀವಲೋಕದ
ಮೇಲ್ಕಟ್ಟು ಮೇಲ್ಚಾವಣಿ ಯಾವುದು ಅಂತಂದ್ರೆ ಆಕಾಶ. ಅಂತಹ ಆಕಾಶದಲ್ಲಿ ಅವನು ಸರಿದದ್ದು. ಬಹುಶಃ ಸೇವಿತೆ ವೀರೈಹಿ ವಿದ್ಯಾಧರ ಗಣೈರ್ವೃತೆ. ವೀರರು ಬೇಕಾದಷ್ಟು ಬಾರಿ ಓಡಾಡಿದ ಜಾಗ ಆಕಾಶ. ಅತ್ಯಂತ ಪವಿತ್ರವಾದದ್ದು. ಅಲ್ಲಿ ಯಾವ ಕೊಳೆಯನ್ನು ಮಾಡಲಿಕ್ಕಾಗಲ್ಲ. ಮಾಡ್ತಾ ಇದ್ದೀವಲ್ಲ ಅಂತಂದ್ರೆ ಅದು ನಮ್ಮ ನಾಶಕ್ಕಾಗಿ ಅಷ್ಟೇ. ಸ್ಪೇಸ್ ಶಟಲ್ಸ್ ಎಲ್ಲ ಬಿಟ್ಟು ನಾವು ಬಿಟ್ಟ ಸ್ಯಾಟಲೈಟ್ ಅನ್ನು ನಾವೇ ಹೊಡೆದು ಇವೆಲ್ಲ ಆಗ್ತಾ ಇದೆ. ಆಕಾಶದಲ್ಲಿ ಕೊಳೆಗಳನ್ನು ಬಿಡುವುದೆಲ್ಲ ನಡೀತಾ ಇದೆ. ಅದೆಲ್ಲ ತಾತ್ಕಾಲಿಕ. ಅದೇನೇ ಇದ್ರೂ ಅದಕ್ಕೆ ಅಂಟೋದಿಲ್ಲ. ಅದೆಲ್ಲೋ ಒಂದ್ ಕಡೆ ಇರುತ್ತೆ. ಅದು ಮತ್ತೆ ನಮಗೆ ರಿವರ್ಸ್ ಆಗೋ ತನಕ ನಮಗದು ಗೊತ್ತಾಗಲ್ಲ. ಅದರಿಂದಾಗಿ ಅತ್ಯಂತ ಪವಿತ್ರವಾದದ್ದು ಶಿವೇ. ಜಗಾಮವಾಯು ಮಾರ್ಗೇ ಚ ಗರುತ್ಮಾನಿವ ಮಾರುತಿ. ಈ ರೀತಿಯ ಆಕಾಶದಲ್ಲಿ ಅವನು ಸಂಚಾರ ಮಾಡಿದ. ಆಕಾಶದ ಎಲ್ಲ ಗುಣಗಳನ್ನು ಒಂದೊಂದಾಗಿ ಹೇಳ್ತಾ ಬಂದರು. ಏನ್ ಮಾಡಿದ್ರು ಡಿಸ್ಕ್ರಿಪ್ಟಿವ್ ಆಗಿ ಬೇರೆ ಬೇರೆ ಆಯಾಮಗಳು ಗೋಚರ ಆಗುವ ಹಾಗೆ ವಾಲ್ಮೀಕಿಗಳು ಹೇಳ್ತಾರೆ. ಹನುಮಾನ್ ಮೇಘಜಾಲಾನಿ ಪ್ರಾಕರ್ಷನ್ ಮಾರುತೋ ಯಥಾ ಕಾಲಾ ಗುರು ಸುವರ್ಣಾನಿ ರಕ್ತಪೀತ ಸಿತಾನಿ ಚ ಕಪಿನಾ ಕೃಷ್ಯಮಾಣಾನಿ ಮಹಾಭ್ರಾಣಿ ಚಕಾಶಿರೇ. ಹನುಮಂತ ಹಾರುವಾಗ ಮೋಡಗಳು ಹಿಂದೆ ಬಂದವಂತೆ, ಬೇರೆ ಬೇರೆ ಬಣ್ಣವನ್ನ ತಳೆದಿದ್ದವಂತೆ. ಪ್ರವಿಶನ್ನಭ್ರಜಾಲಾನಿ ನಿಷ್ಪತಂಶ್ಚ ಪುನಃ ಪುನಃ ಪ್ರಾವೃಷೇಂದುರಿವಾ ಭಾತಿ ನಿಷ್ಪತನ್ ಪ್ರವಿಶನ್ಸ್ತಥಾ. ಮೋಡದ ಒಳಗಡೆ ಹೋಗುತ್ತಾ ಆ ಮೋಡದಿಂದ ಹೊರಬರುತ್ತಾ, ಮತ್ತೆ ಮೋಡದ ಒಳಗಡೆ ಹೋಗುತ್ತಾ ಮೋಡದಿಂದ ಹೊರಬರುತ್ತಾ. ಹೇಗೆ ಕಂಡ ಅಂತಂದ್ರೆ ಪ್ರಾವೃಷಿ ಇಂದುಹು ಇವ ಆಭಾತಿ. ಪ್ರಾವೃಟ್ ಅಂತಂದ್ರೆ ಮಳೆಗಾಲ. ಮಳೆಗಾಲದಲ್ಲಿ ಮೋಡದ ಒಳಗಡೆ ಚಂದ್ರ ಹೋಗ್ತಾನೆ, ಆಮೇಲೆ ಮೋಡ ಪಾಸ್ ಆಗತ್ತೆ. ಚಂದ್ರ ಹೋಗ್ತಾನೋ ಮೋಡ ಹೋಗುತ್ತೋ, ಆದ್ರೂ ಅದು ಮರೆ ಅಂತೂ ಸರಿಯುತ್ತೆ. ಆ ರೀತಿ ಹನುಮಂತನು ಮೋಡದ ಒಳಗಡೆಯಿಂದ ಸಾಗಿ ಹೊರಗಡೆ ಬರ್ತಾ ಇದ್ದ. ಮೋಡದ ಒಳಗಡೆಯಿಂದ ಸಾಗಿ ಹೊರಗಡೆ ಬರ್ತಾ ಇದ್ದ. ಆ ಸೊಬಗನ್ನು ನೋಡಿದವರೆಂಥ ಪುಣ್ಯವಂತರು. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಮಮ ವಾಣಿ ವೀಚೀವ ವರ್ಧತೆ ಅಂತ. ವೀಚೀವ ವಾಣಿ ಮಮ ವರ್ಧತೆ ಲಂ ಅಂತ. ಹನುಮಂತ ಹಾರಿದ್ದನ್ನು ವರ್ಣನೆ ಮಾಡಬೇಕಾದ್ರೆ ಸಮುದ್ರದ ಅಲೆಗಳಂತೆ ನನ್ನ ಮಾತು ನುಗ್ಗಿ ನುಗ್ಗಿ ಬರ್ತದೆ. ಆದರೆ ಗ್ರಂಥ ಗೌರವ ಭೀಯ ಉಪಸಂಹರಾಮಿ. ಗ್ರಂಥ ಗೌರವ ಭೀತಿಯಿಂದ ಹಿಂದೆ ಸರಿಸ್ಕೊಳ್ತೇನೆ. ಅವರು ಮನ ಆಕಾಶದಲ್ಲಿಯೇ ಕಂಡದ್ದು. ಅದನ್ನು ಎದುರಿಗೆ ನೋಡಿದವರು ಪುಣ್ಯ ಏನೋ. ಆ ತರಹದ ಋಷಿಗಳು ಅದನ್ನು ನೋಡ್ತಾ ಸಂತೋಷ ಪಡ್ತಾ ಇದ್ರು. ಹೀಗೆ ತಲೆಯನ್ನು ಮೇಲೆತ್ತಿದವರು ಕೆಳಗಡೆ ನೋಡ್ಲಿಕ್ಕೆ ಮನಸ್ಸೇ ಆಗಲಿಲ್ಲ. ಅವರು ತಲೆ ಮೇಲ್ಗಡೆಯೇ ಇತ್ತು. ಹಾಗೆ ಹೋಗ್ತಾ ಇದ್ದಾನೆ ಹನುಮಂತ. ಕಪಿನ ಭೇಜೇಂಬರಂ ನಿರಾಲಂಬಂ ಪಕ್ಷಯುಕ್ತ ಇವಾದ್ರಿರಾಟ್ ಪ್ಲವಮಾನಂ ತಂ ದೃಷ್ಟ್ವಾ ಸಿಂಹಿಕಾ ನಾಮ ರಾಕ್ಷಸಿ ಸಹಸಾ ಚಿಂತಯಾಮಾಸ ಪ್ರವೃದ್ಧ ಕಾಮರೂಪಿಣಿ. ಸಿಂಹಿಕೆ ನೋಡಿದಳು. ನೋಡಿ, ಅವಳು ಕೂಡ ಕಾಮರೂಪಿಣಿ, ಬೇಕಾದ ರೂಪವನ್ನು ಧರಿಸಬಲ್ಲವಳು. ಇವನೂ ಕಾಮರೂಪಿ. ಮೊದಲು ಪರೀಕ್ಷೆ ಮಾಡಿದ ಸುರಸೆಯೂ ಕಾಮರೂಪಿ. ಅದ್ಯ ದೀರ್ಘಸ್ಯ ಕಾಲಸ್ಯ ಭವಿಷ್ಯಾಮಿ ಅಹಮಾಶಿತಾ. ಓಹ್, ಎಷ್ಟು ಕಾಲ ಆಯಿತು ಆಶಿತ ಉಂಡು. ಬಹಳ ಕಾಲದ ಮೇಲೆ ಪ್ರಕೃತಿ ನನಗೆ ಊಟ ಕೊಡ್ತಾ ಇದೆ. ಇದಂ ಮಮ ಮಹಾಸತ್ವಂ ಚಿರಸ್ಯ ವಶಮಾಗತಂ. ದೀರ್ಘಕಾಲ ಆದ ಮೇಲೆ ನನ್ನ ವಶಕ್ಕೆ ಬಂದಿದೆ ಈ ದೊಡ್ಡ ಶರೀರದ ಪ್ರಾಣಿ. ಇತಿ ಸಂಚಿಂತ್ಯ ಮನಸ ಛಾಯಾಮಸ್ಯ ಸಮಾಕ್ಷಿಪತ್. ಹೀಗೆ ನೋಡಿ ಹಿಡಿದ್ಲಂತೆ. ನಾ ಹೇಳಲಿಲ್ವಾ, ನ್ಯಾಯಯುತರಾಗಿದ್ದವರು ನೋಟಿಸ್ ಕೊಡ್ತಾರೆ ಅಂತ. ಸುರಸ ನೋಟಿಸ್ ಕೊಟ್ರು, ನಾನು ದೇವತೆಗಳ ವರವನ್ನು ಪಡೆದವಳು, ನನ್ನ ಬಾಯೊಳಗಡೆ ಹೋಗಬೇಕು. ಇವಳು ನೋಟಿಸ್ ಕೊಡ್ಲಿಲ್ಲ. ಯಾಕೆ ಅಂದ್ರೆ ಅಧಿಕೃತವಾಗಿ ನಿಯಮಿಸಲ್ಪಟ್ಟಿಲ್ಲ. ಯಾವ ಅಥೆಂಟಿಸಿಟಿಯಿಂದಲೂ ಅವಳು ನಿಯಮಿಸಲ್ಪಡಲಿಲ್ಲ. ಆದ್ದರಿಂದಾಗಿ ಸೀದಾ ಹಿಡಿದಿದ್ದೆ. ಪ್ರತಿಲೋಮೇ ನವಾತೇನ ಛಾಯಾಯಾಂ ಕೃಷ್ಯಮಾಣಾಯಾಂ ಚಿಂತಯಾಮಾಸ ವಾನರಃ.
ಆಮೇಲೆ ಯೋಚನೆ ಮಾಡಿದ ಅಂತೆ. ಸಮಾಕ್ಷಿಪ್ತೋಸ್ಮಿ ಸಹಸಾ ಪಂಗೂಕೃತ ಪರಾಕ್ರಮ. ನಾನು ಹಾರುವ ವೇಗ ಏಕೆ ಕಡಿಮೆ ಆಯಿತು? ಯಾವುದದು? ಬಲವಾದ ಸೆಳೆತ ನನ್ನನ್ನು ವಾಪಸ್ಸು ನೂಕಿದೆ. ಹೇಗೆ? ಪ್ರತಿಲೋಮೇನ ವಾತೇನ ಮಹಾನೌರಿವ ಸಾಗರೇ. ವೇಗವಾಗಿ ಹೋಗ್ತಾ ಇರುವ ಹಡಗನ್ನ ಭೀಕರವಾದ ಸುಂಟರ ಗಾಳಿ ಬಂದಾಗ ಆ ಹಡಗು ಹಿಮ್ಮೆಟ್ಟತ್ತೆ. ಆ ರೀತಿ ನನ್ನ ಸಾಗುವಿಕೆ, ನನ್ನ ವೇಗವಾದ ಹಾರಾಟ ಹಿಂದೆ ಬರ್ತಾ ಇದೆ. ಯಾಕೆ ಅನ್ಕೊಂಡಂತೆ. ಇದರಿಂದ ಬಹಳ ಜನ ಅಭಿಪ್ರಾಯ ಪಡೋದುಂಟು. ವಿಶೇಷತಃ ಡಿ ಕೋಸಾಂಬಿ. ಕೋಸಾಂಬಿ ಅಂತ ಹೇಳಿದ್ರೆ ದಾಮೋದರ ಧರ್ಮರಾಜ ಕೋಸಾಂಬಿ ಅಂತ ಪೂರ್ತಿ ಹೆಸರು. ಅವನು ಹೇಳ್ತಾನೆ, ವೇದದಲ್ಲಿ ಮತ್ತೆ ವೈದಿಕರಿಗೆ ಮತ್ತೆ ಪ್ರಾಚೀನ ಭಾರತದ ಕವಿಗಳಿಗೆ ಸಮುದ್ರಯಾನ ಗೊತ್ತೇ ಇರಲಿಲ್ಲ. ಅದನ್ನು ಪರಿಚಯ ಮಾಡಿಸಿದವರೇ ಪಾಶ್ಚಾತ್ಯರು ಅಂತ. ಅದು ಇಲ್ಲಿ ನಿರಾಕೃತವಾಯಿತು. ಯಾಕೆಂದ್ರೆ ಪ್ರತಿಲೋಮೇನ ವಾತೇನ, ಎದುರುಗಡೆ ಬೀಸುವ ತನ್ನೆಡೆಗೆ ವೇಗವಾಗಿ ನುಗ್ಗುವ ಗಾಳಿಯಿಂದ ಹಡಗಿನ ವೇಗ ಕುಂಠಿತವಾದಂತೆ ನನ್ನ ವೇಗ ಯಾಕೆ ಕುಂಠಿತವಾಗ್ತಾ ಇದೆ ಅಂತ ಅವನು ಹೇಳ್ತಾನೆ ಅಂತ. ಮತ್ತೆ ವೇದದಲ್ಲಿ ಇಲ್ವಲ್ಲ ಅಂದ್ರೆ, ಹೌದು ವೇದದಲ್ಲಿಲ್ಲ. ಯಾಕೆ ಅಂದ್ರೆ ಸಮುದ್ರಯಾನ ಮಾಡುವಾಗ ಅಗ್ನಿಹೋತ್ರ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವಾಗ. ಮತ್ತೆ ಅದು ಫ್ರೆಶ್ ಆಗಿ ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಯಾರು ಅಗ್ನಿಹೋತ್ರಿಗಳೋ ಅವರಿಗೆ ವೇದ ನಿಷೇಧ ಮಾಡಿತ್ತು, ಹೋಗಬೇಡಿ ಅಂತ. ಅಗ್ನಿಹೋತ್ರ ಯಾವುದು? ಅದರಿಂದಾಗಿ ಅಗ್ನಿಹೋತ್ರ ಯಾರು ಮಾಡ್ತಾರೆ, ವೇದದಲ್ಲಿ ಪ್ಲವಾಹ್ಯತೆ ಅದೃಢ ಯಜ್ಞ ರೂಪಾಹ ಅಂತಿರೋದು. ಪ್ಲವಾಹ್ಯತೆ ಅದೃಢ ಯಜ್ಞ ರೂಪಾಹ ವೇದದಲ್ಲಿ ಅದಿರೋದು ಒಂದು ಅಲ್ವಾ? ಅದೇ ಅಲ್ವಾ ನೀವು ಅನ್ಕೊಂಡಿದ್ದು? ಇರಲಿ, ಅದು ನದಿಯಲ್ಲಿ ಓಡಾಡುವಾಗ ಅಂತ ವ್ಯಾಖ್ಯಾನ ಮಾಡಿರೋದು. ಇರಲಿ, ಅದು ಪ್ರತಿಲೋಮೇನ ವಾತೇನ ಮಹಾನೌರಿವ ಸಾಗರೇ ಅಂತ ಹೇಳಿ ಸ್ಪಷ್ಟವಾಗಿ ಇದರ ದೃಷ್ಟಾಂತ. ದದರಶತ ಮಹಾಸತ್ವಂ ಉತ್ಥಿತಂ ಲವಣಾಂಬಸಿ ತಿರ್ಯಗುರ್ಧ್ವಮಧಶ್ಚೈವ ವೀಕ್ಷಮಾಣಸ್ತದಾ ಕಪಿ. ಮೊದಲು ಎಲ್ಲಿಂದ ಅಂತ ಗೊತ್ತಾಗ್ಲಿಲ್ಲ. ಆಳವಾದ ಕಡಲಿಂದ ಎದ್ದು ಬರಬೇಕಲ್ಲ. ಅಡಿಗರದ್ದು ಒಂದು ಪದ್ಯ ನೆನಪು ಬರುತ್ತೆ ಇಮಿಡಿಯೇಟ್ಲಿ ಇದನ್ನು ನೋಡಿದಾಗ. ಒಂದು, ತಾರೆ ನೀಹಾರಿಕೆಗಳಾಚೆಯ ಸಮಾಚಾರ. ಇನ್ನೊಂದು, ಪಾತಾಳದಿಂದ ಎದ್ದು ಬಂದ ವಿಕಾರ ಅಂತ. ಕರೆಕ್ಟ್ ಆಗತ್ತೆ ಇದು. ಮೇಲ್ಗಡೆಯ ಸಂಗತಿಯನ್ನು ವರ್ಣನೆ ಮಾಡ್ತಾ 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 ಇದ್ದಕ್ಕಿದಾಗೆ ಕೆಳಗಡೆಯಿಂದ ಅವ್ನು ನೋಡಿದಂತೆ ಆಚೆ ಈಚೆ ಮೇಲೆ ಕೆಳಗಡೆ ಎಲ್ಲಿ ಅಂತ. ಕೆಳಗಡೆಯಿಂದ ಅದು ಎದ್ದು ಬಂತು. ಅದನ್ನು ಹೇಳ್ತಾರೆ, ದದರಶಚ ಮಹಾಸತ್ವಂ ಉತ್ಥಿತಂ ಲವಣಾಂಭಸಿ ತದ್ದೃಷ್ಟ್ವಾ ಚಿಂತಯಾಮಾಸ ಮಾರುತಿರ್ವಿಕೃತಾನನಾಂ. ಹೀಗೆ ಕೆಳಗಡೆಯಿಂದ ಎದ್ದು ಬರ್ತಾ ಸ್ಫುಟ ಆಗ್ತಾ 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 ಅದು ನೀರಿನಿಂದ ಮೇಲೆದ್ದು ಬಂದಾಗ ಭೀಕರವಾದ ಆಕಾರವುಳ್ಳ ರಕ್ಕಸಿಯನ್ನ ಕಂಡ. ಕಪಿರಾಜ್ಞಾಯಥಾಖ್ಯಾತಂ ಸತ್ವಂ ಅದ್ಭುತ ದರ್ಶನಂ. ಓ, ಇದು ಅವನಿಗೆ ಗಾಬರಿ ಆಗಲೇ ಇಲ್ಲ. ಯಾಕೆಂದ್ರೆ ಸುಗ್ರೀವ ಹೇಳಿದ್ದ, ಸುಗ್ರೀವ ಪರಿಚಯ ಮಾಡಿಸಿದ್ದ. ಯಾಕೆಂದ್ರೆ ಅವನು ಗೊತ್ತಿತ್ತು, ಅವನಿಗೆ ಲಂಕೆಗೆ ಹೋಗುವ ದಾರಿಯಲ್ಲಿ ಏನೇನು ಅಡ್ಡಿಗಳಿದೆ ಅನ್ನೋದು ಐಡಿಯಾ ಇತ್ತು. ಅದಕ್ಕೆ ದಕ್ಷಿಣ ದಿಕ್ಕಿಗೆ ಹೋಗುವವರಿಗೆ ಎಲ್ಲಾ ತರಹದ ಪರಿಚಯಗಳನ್ನು ಅವನು ಮಾಡಿದ್ದ. ಹೀಗಿರುತ್ತೆ ಹೀಗಿರುತ್ತೆ, ಅಲ್ಲೊಂದಿದೆ ಅಂತ ಕೇಳಿದ್ದೇವೆ. ಯಾಕೆಂದ್ರೆ ವಾಲಿ ಹೋಗಿ ಬರ್ತಾ ಇದ್ದ, ಅದು ಗೊತ್ತಿದೆ. ವಾಲಿಗೆ ಯಾಕೆ ಏನು ಮಾಡಲಿಲ್ಲ ಅಂದ್ರೆ, ರಾವಣನ ಆಜ್ಞೆ ಇತ್ತಲ್ಲ, ಇದನ್ನ ಮುಟ್ಟಬೇಡ ಅಂತ. ಅದು ಮುಟ್ತಾ ಇರಲಿಲ್ಲ. ಇಲ್ಲಿ ರಾವಣನ ಆಜ್ಞೆ ಇದ್ವಲ್ಲ, ಹಿಡಿದ್ಲವಳು. ಛಾಯಾಗ್ರಾಹಿ ಮಹಾವೀರ್ಯಂ ತದಿದಂ ನಾತ್ರತಂ ಚಯಃ. ಓ, ಇದು ನೆರಳನ್ನು ಹಿಡಿಯುವ ಭೂತ, ನೆರಳ ಭೂತ. ಸತಾಂ ಬದ್ಧಾರ್ಥ ತತ್ವೇನ ಸಿಂಹಿಕಾಂ ಮತಿಮಾನ್ ಕಪಿ ವ್ಯವರ್ಧತ ಮಹಾಕಾಯ ಪ್ರಾವೃಷೀವ ಬಲಾಹಕ. ಸತಾಂ ಬುದ್ಧ್ವಾ ಅರ್ಥತತ್ವೇನ, ಅದನ್ನು ನೋಡಿ ಏನು ಮಾಡಿದ? ವ್ಯವರ್ಧತ ಮಹಾಕಾಯ, ಬೆಳೆದ. ಹೇಗೆ? ಪ್ರಾವೃಷೀವ ಬಲಾಹಕ, ಮಳೆಗಾಲದಲ್ಲಿ ಮೋಡ ಬೆಳೆಯುವ ಹಾಗೆ. ಅಂದ್ರೆ ಇದರಿಂದ
ಮಹಿಮಾ ಅಂತ ಒಂದು ಶಕ್ತಿ ಉಂಟು 8 ಸಿದ್ಧಿಗಳಲ್ಲಿ. ಅಷ್ಟಸಿದ್ಧಿಗಳಲ್ಲಿ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ ಇದೆಲ್ಲ. ಇದರ ಬಗ್ಗೆ 11ನೇ ಸ್ಕಂಧದಲ್ಲಿ ವಿಸ್ತಾರವಾಗಿ ಕೃಷ್ಣ ಉದ್ಧವನಿಗೆ ನಿರೂಪಣೆ ಮಾಡಿದ್ದಾನೆ. ವಾಲ್ಮೀಕಿಗಳ ಉದಾಹರಣೆ ನೋಡಿ. ಪ್ರಾವೃಷೀವ ಬಲಾಹಕಃ, ಮಳೆಗಾಲದಲ್ಲಿ ಮೋಡ ಬೆಳೆದಂತೆ ಬೆಳೆದ, ಅಂದರೆ ತಮ್ಮ ದೇಹದ ಪರಮಾಣುಗಳನ್ನು ಬಿಟ್ಟರೆ ಲಘಿಮ, ಜಗತ್ತಿನಲ್ಲಿ ಇರುವ ಬೇರೆ ಬೇರೆ ಪರಮಾಣುಗಳನ್ನೆಲ್ಲ ತನ್ನ ದೇಹಕ್ಕೆ ಸೇರಿಸಿಕೊಂಡ್ರೆ ಗರಿಮ, ಬೆಳೆದ್ರೆ ಮಹಿಮ ಅಲ್ವಾ. ಅದಕ್ಕೆ ಅವರು ವಾಲ್ಮೀಕಿಗಳ ಉದಾಹರಣೆ ಪ್ರಾವೃಷೀವ ಬಲಾಹಕಃ, ಮಳೆಗಾಲದಲ್ಲಿ ಮೋಡ ಬೆಳೆದಂತೆ ಬೆಳೆದ. ಸತಾಂ ಬುದ್ಧ, ಅವರು ವಾಲ್ಮೀಕಿಗಳ ಏನೊಂದು ಉಪಮೆ, ರೂಪಕ, ದೀಪಕ ಎಲ್ಲ ಪ್ರಕೃತಿಯನ್ನು ಅವಲಂಬಿಸಿಕೊಂಡಿದೆ. ಆದರೆ ವೇದವ್ಯಾಸರದ್ದು ಪ್ರಕೃತಿ ಅದನ್ನೂ ಸೇರಿದ ಹಾಗೆ ಅವರು ಯಂತ್ರೋತ್ಕ್ಷಿಪ್ತ ಇವೇಶುಹು ಅಂತ, ಯಂತ್ರೋತ್ಕ್ಷಿಪ್ತೇವಚ ಅಂತ ಹೇಳಿ, ಯಂತ್ರದಿಂದ ಜಿಗಿದ ಬಿಲ್ಲಿನ ಹಾಗೆ, ಬಾಣದ ಹಾಗೆ ಅಂತ ಅವರು ಹೇಳ್ತಾರೆ. ಯಂತ್ರದಿಂದ ಜಿಗಿದ ಬಿಲ್ಲಿನ ಹಾಗೆ ಅವರು ಇಲ್ಲಿಯ ಟೆಕ್ನಾಲಜಿಯನ್ನು ಒಳಗೊಂಡು ಹೇಳ್ತಾರೆ. ವಾಲ್ಮೀಕಿಗಳು ಹಾಗೆ ಹೇಳಲ್ಲ. ಯಾಕೆಂದ್ರೆ ಆ ತ್ರೇತಾಯುಗದಲ್ಲಿ ಇದು ಯಾವುದು ಬೇಕಾಗೇ ಇರಲಿಲ್ಲ. ನಾವು ಎಷ್ಟು ಟೆಕ್ನಾಲಜಿ ಅಂತ ಹೇಳ್ತೇವೆ ಅದು ನಮ್ಮ ದೌರ್ಬಲ್ಯದ ಉತ್ಕಟ ಅಭಿವ್ಯಕ್ತಿ ಅಲ್ವಾ. ನಮಗೆ ಆ ಬಲ ಇದ್ರೆ ಅದನ್ನ ಬಳಸೋದೇ ಇಲ್ಲ. ಹೀಗಾಗಿ ಟೆಕ್ನಾಲಜಿ ಬಳಸೋದು ಹೆಗ್ಗಳಿಕೆ ಅನ್ನುವವರು ನಾವು ಅತ್ಯಂತ ದುರ್ಬಲರು ಅಂತ ಒಪ್ಕೊಳ್ಬೇಕಾಗತ್ತೆ. ಟೆಕ್ನಾಲಜಿ ಇಲ್ಲ ಹಾಗೆ ಜಿಗಿಯುವ ಟೆಕ್ನಾಲಜಿಯನ್ನು ಅವಲಂಬಿಸೋದೇ ಇಲ್ಲ. ಇಲ್ಲಿ ಎಲ್ಲ ಆ ತರಹದ್ದೇ ತ್ರೇತಾಯುಗದ ಕಾಲದ ಕಥೆಯ ಉಪಮೆಗಳು, ರೂಪಕ, ದೀಪಕಗಳು ಆ ಲೆವೆಲಲ್ಲಿ ಇದೆ. ಅದೇ ಅವನು ಹೇಗೆ ಜಿಗಿದ ಅಂದ್ರೆ ರಾಮನ ಬಾಣದಂತೆ ಅಂತಾನೆ ದೃಷ್ಟಾಂತ. ತಸ್ಯ ಸಾ ಕಾಯಮುದ್ವೀಕ್ಷ್ಯ ವರ್ಧಮಾನಂ ಮಹಾಕಪೇಃ ವಕ್ತ್ರಂ ಪ್ರಸಾರಯಾಮಾತ ಪಾತಾಲಾಂಬರತನ್ನಿಭಂ. ಹನುಮಂತ ಬೆಳೆಯೋದನ್ನು ನೋಡಿ ಅವಳು ಕೂಡ ಬೆಳೆದು ದೊಡ್ಡ ಬಾಯನ್ನು ತೆರೆದಳು. ಘನರಾಜೀವ ಗರ್ಜಂತಿ ವಾನರಂ ತಮಭಿದ್ರವತ್ ಸದದರ್ಶ ತತಸ್ತಸ್ಯಾಹ ವಿಕೃತಂ ಸುಮಹನ್ಮುಖಂ. ಮೋಡದ ಗುಡುಗಿನಂತೆ, ಜೀಮೂತ ಅಂದ್ರು ಘನ ಅಂದ್ರು ಒಂದೇ ಅರ್ಥ. ಅದರಿಂದಾಗಿ ಘನರಾಜೀವ ಮೋಡದ ಸಮೂಹದಂತೆ ಗುಡುಗುತ್ತಾ, ಘನರಾಜೀವ ಗರ್ಜಂತಿ ಒಂದೆರಡು ಮೋಡ ಅಲ್ಲ, ಮೋಡಗಳ ಸಮೂಹ ಗುಡುಗುವಂತೆ ಗುಡುಗುತ್ತಾ ಬಂದ್ಲು. ಆಗ ಅವನು ಸದದರ್ಶತತಸ್ತಸ್ಯಾಹ ವಿಕೃತಂ ಸುಮಹನ್ಮುಖಂ, ನೋಡಿದ ಅಂತೆ ಅವಳ ಮುಖ ಸುಮಹತ್ ದೊಡ್ಡದಾಗಿತ್ತು, ವಿಕೃತವಾಗಿ ಕಂಡಿತು. ವಸ್ತುತಃ ತೀರಾ ಹತ್ತಿರದಿಂದ ಅದು ತೀರಾ ಚಿಕ್ಕದಾಗಿದ್ರೆ ಆ ಸತ್ವ ನಮ್ಮ ಮುಖವೂ ವಿಕಾರವಾಗಿ ಕಾಣೋದು. ಆ ವಸ್ತುವಿನ ಒಂದು ಸೈಜಿನ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮುಖ ವಿಕಾರವೋ ಹೇಗೆ ಅಂತ. ಹಾದುವಾಗಿ ಇರಬೇಕು. ಹತ್ರ ಬರ್ತಿದ್ದ ಹಾಗೆ ನೋಡಿದ ಅಂತೆ ಅದನ್ನ. ಕಾಯ ಮಾತ್ರಂ ತಮೇಧಾವಿ ಮರ್ಮಾಣಿತ ಮಹಾಕಪಿ ಸತಸ್ಯ ವಿಕೃತೆ ವಕ್ತ್ರೇ ವಜ್ರ ಸಂಹನನ ಕಪಿ. ಕಾಯ ಮಾತ್ರಂಚ ಮೇಧಾವಿ, ಹತ್ತಿರ ಬರ್ತಾ ದೇಹ ಅನ್ನೋದು ಸ್ಥೂಲವಾದ ಸ್ಕೆಚ್ಚಿನ ಹಾಗೆ ಕಂಡಿತು. ಇವನು ಹತ್ರ ಹೋಗ್ತಾ ಇದ್ದಾಗ ಅದು ದೊಡ್ಡದು, ಯಾಕೆಂದ್ರೆ ಇವನ ದೇಹ ಅಷ್ಟು ಚಿಕ್ಕದಿದೆ. ಸಂಕ್ಷಿಪ್ಯ ಮುಹುರಾತ್ಮಾನಂ, ಇನ್ನೂ ಚಿಕ್ಕದು ಮಾಡ್ಕೊಂಡಂತೆ. ನಿಪಪಾತ ಮಹಾಕಪಿ ಆಸ್ಯೆ ತಸ್ಯಾ ನಿಮಜ್ಜಂತಂ ದದೃಶು ಸಿದ್ಧಚಾರಣಾ. ಸಿದ್ಧರು ಚಾರಣರೆಲ್ಲ
ಅವಳ ದೊಡ್ಡ ಬಾಯೊಳಗಡೆ ಮುಳುಗುತ್ತಾ ಇದ್ದ ಹನುಮಂತನನ್ನು ಕಂಡರು. ಇಲ್ಲಿಗೆ ನಿಲ್ಲಿಸ್ಬೋದಿತ್ತು, ಆದರೆ ಇನ್ನು 38ನೇ ನಿಮಿಷ. ಆ ಕಪಿ ಅವಳ ಅಗಲವಾದ ಬಾಯೊಳಗಡೆ ಹೀಗೆ ಹೋಗ್ತಾ ಇದ್ದಾಗ ಸಮುದ್ರದಲ್ಲಿ ಮುಳುಗುವ ಸೂರ್ಯನ ಹಾಗೆ ಎಲ್ಲರಿಗೂ ಕಂಡಿತು. ಗ್ರಸ್ಯಮಾನಂ ಯಥಾ ಚಂದ್ರಂ ಪೂರ್ಣಂ ಪರ್ವಣಿರಾಹುಣ. ಚಂದ್ರ ಹುಣ್ಣಿಮೆಯ ದಿವಸ ದೊಡ್ಡ ಕತ್ತಲಲ್ಲಿ ಮುಳುಗಿದ್ದನ್ನ ನೇರವಾಗಿ ಕಾಣುವವರಂತೆ ಕಂಡರು. ತತಸ್ತಸ್ಯಾನಖೈಸ್ತೀಕ್ಷ್ಣೈ ಮರ್ಮಾಣ್ನಿತ್ಕೃತ್ಯ ವಾನರಃ ಉತ್ಪಪಾಥಾತ ವೇಗೇನ ಮನಸ್ಸಂಪಾತ ವಿಕ್ರಮಃ. ಸ್ತಬ್ಧ, ಏನು ಮಾಡುವುದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಕೂಡಲೇ ಬಂದಂತವನು ತನ್ನ ಕೈಗಳಿಂದ ಅವಳ ದೊಡ್ಡ ಎದೆಯನ್ನ ಹಿಡಿದು, ಒಳಗಡೆ ಎದೆಗೂಡು, ಎದೆ ಏನಿರುತ್ತೆ ಅದನ್ನ ಕಿತ್ತಿ ಹೊರಗಡೆ ಬಂದಂತೆ. ಉತ್ಕೃತ್ಯ, ಒಂದು ಸ್ವಲ್ಪ ಹೊತ್ತು ದಿಗ್ಭ್ರಾಂತಿ, ಮತ್ತೆ ಶುರು ಆದಾಗ ಏನು ಎಫೆಕ್ಟೋ ಆ ಎಫೆಕ್ಟ್ ಇಲ್ಲಿ. ಉತ್ಪಪಾತಾಥ ವೇಗೇನ ಮನಸ್ಸಂಪಾತ ವಿಕ್ರಮಃ ತಾಂತು ದಿಷ್ಟ್ಯಾಚ ಧೃತ್ಯಾಚ ದಾಕ್ಷಿಣ್ಯೇನ ನಿಪಾತ್ಯತಃ. ದಿಷ್ಟ್ಯ ದೇವರ ಬಯಕೆಯಂತೆ, ಧೃತ್ಯ ಅದಟಿನಿಂದ, ದಾಕ್ಷಿಣ್ಯೇನ ಜಾಣತನದಿಂದ ಹೊರಗಡೆ ಬಂದ. ಕಪಿ ಪ್ರವೀರೋ ವೇಗೇನ ವವೃಧೆ ಪುನರಾತ್ಮವಾನ್ ಹೃತ್ಸಾ ಹನುಮತ ಪಪಾತ ವಿಧುರಾಂಭತಿ. ಯಾವಾಗ ಹೃದಯವೇ ಕಿತ್ಕೊಂಡು ಹೊರಗಡೆ ಬಂತೋ ಇನ್ನೆಲ್ಲಿ ಬದುಕ್ತಾಳು ಅವಳು? ಧಪ್ಪನೆ ಬಿದ್ದಳು. ಸ್ವಯಂಭುವೈವ ಹನುಮಾನ್ ಸೃಷ್ಟಸ್ತಸ್ಯ ನಿಪಾತನೆ. ಬ್ರಹ್ಮದೇವರೇ ಇನ್ನೊಮ್ಮೆ ಬಂದಂತೆ ಇತ್ತು, ಅವಳ ಸಾವಿಗಾಗಿ ಬಂದಂತೆ ಇತ್ತು. ಯಾಕೆಂದ್ರೆ ಅವರು ವರ ಕೊಟ್ಟಿದ್ದು, ಅದನ್ನು ಇವನು ಮುರಿದ, ಅವರಿಗೆ ಸಮಾನ ಆಗಿರಲೇಬೇಕು ಅಂತನ್ನುವ ಸೂಚನೆ ಕಾವ್ಯದಲ್ಲಿ ಹೀಗೆ ಬಂತು. ತಾಂ ಹೃತಾಂ ವಾನರೇಣಾಶು ಪತಿತಾಂ ವೀಕ್ಷ ಸಿಂಹಿಕಾಂ ಭೂತಾನ್ಯಾಕಾಚಾರೀಣಿ ತಮೂಚು ಪ್ಲವಗೋತ್ತಮಂ. ಸಂತೋಷದಿಂದ ಎಲ್ಲರೂ ಹನುಮಂತನಿಗೆ ಹೇಳಿದರಂತೆ, ಭೀಮ ಮಧ್ಯ ಕೃತಂ ಕರ್ಮ ಮಹತ್ ಸತ್ವಂ ತಯಾಹತಂ. ಓಹ್, ಭೀಕರವಾದ ಕೆಲಸವನ್ನು ಮಾಡಿದೆ. ಸಾಧಯಾರ್ಥಂ ಅಭಿಪ್ರೇತಂ ಅರಿಷ್ಟಂ ಪ್ಲವತಾಂಬರ. ನೀನು ಕ್ಷೇಮವಾಗಿ ನಿನ್ನ ಕೆಲಸವನ್ನು ಸಾಧಿಸು. ಯಸ್ಯತ್ವೇತಾನಿ ಚತ್ವಾರಿ ವಾನರೇಂದ್ರ ಯಥಾ ತವ ಧೃತಿ ದೃಷ್ಟಿ ಮತಿ ದಾಕ್ಷ್ಯಂ ಸಕರ್ಮಸು ನಸೀದತಿ. ಅವನು ಕರ್ಮದಲ್ಲಿ ವಿಷಾದಿಸುವುದೇ ಇಲ್ಲ. ನಿನಗೆ ಇದ್ದ ಹಾಗೆ 4 ಇದ್ರೆ. ಯಸ್ಯತ್ವೇತಾನಿ ಚತ್ವಾರಿ, ಯಾವುದು? ಧೃತಿ ಅದಟು, ದೃಷ್ಟಿ ನೋಟ ಮುನ್ನೋಟ, ಮತಿ ಆಗಾಮಿ ಗೋಚರ ಮುಂದೆ ಬರುವುದನ್ನು ಊಹಿಸುವ ಶಕ್ತಿ, ಆಮೇಲೆ ದಾಕ್ಷ್ಯ ಜಾಣ್ಮೆ ಅಥವಾ ಎಬಿಲಿಟಿ ಸಾಮರ್ಥ್ಯ. ಇವು 4 ಇದ್ರೆ ಕೆಲಸದಲ್ಲಿ ಯಾವತ್ತೂ ಹಿನ್ನಡೆಯೇ ಇಲ್ಲ, ಮುಂದೆ ಹೋಗ್ತಾ ಇರೋದೆ. ಸತೈ ಸಂಪೂಜಿತ ಪೂಜ್ಯ ಪ್ರತಿಪನ್ನ ಪ್ರಯೋಜನೈ ಜಗಾಮಾಕಾಚಮಾವಿಶ್ಯ ಪನ್ನಗಾಚನವತ್ಕಪಿ. ಮತ್ತೆ ಗರುಡನಂತೆ ಹಾರಿದನಂತೆ. ರೆಕ್ಕೆ ಇರುವವರಿಗೆ ಮಾತ್ರ ನಿಧಾನವಾಗಿ ಮಾಡಿ ಮತ್ತೆ ಹಾರಿ ಮತ್ತೆ ನಿಧಾನ ಮಾಡಿಕೊಂಡು ಹೋಗಲಿಕ್ಕಾಗತ್ತೆ. ಇವನಿಗೆ ರೆಕ್ಕೆ ಇಲ್ಲದೆ ಅದನ್ನ ಮಾಡಿದ. ಅದಕ್ಕೆ ಅಭೋಗ ಭೋಕ್ತ ಪತಗಾಧಿರಾಜನ್ ಅಂತ. ಅಭೋಗ ಭೋಕ್ತ ಪತಗಾಧಿರಾಜ, ಹೇಗೆ ರೆಕ್ಕೆ ಇರದ ಗರುಡನ ಹಾಗೆ ಹಾರಿದ ಅಂತ. ಅಂದ್ರೆ ಗರುಡನಿಗೆ ಯಾವ ರೀತಿ ವೇಗ ಸಾವಕಾಶ ವೇಗ ಸಾವಕಾಶ ಹಾಗಿರ್ತಿತ್ತೋ ಆ ರೀತಿ ಅವನು ಜಿಗಿತ ಆ ರೀತಿಯ ಸಿದ್ಧಿಯನ್ನು ಪಡೆದಿದ್ದ ಅಂತ. ಪ್ರಾಪ್ತ ಭೂಯಿಷ್ಟಪಾರಸ್ತು ಸರ್ವತಃ ಪರಿಲೋಕಯನ್ ಯೋಜನಾನಾಂ ಚತಸ್ಯಾಂತೆ ವನರಾಜೀಂ ದದರಚತಃ. ಇನ್ನೇನು ದಾಟುಬಿಟ್ಟಿದ್ದ, ಇನ್ನೊಂದು ಸ್ವಲ್ಪ ಇತ್ತು.
ಕಾಡುಗಳು ಕಾಣಿಸ್ಲಿಕ್ಕೆ ಶುರು ಆಯಿತು. ಅಂದ್ರೆ ಅವನು ಎಷ್ಟು ಮೇಲ್ಗಡೆ ಇರಬೇಕು, ಮೇಲ್ಗಡೆ ಇದ್ದ. ಅದರಿಂದಾಗಿ ಇನ್ನೊಂದು ಸ್ವಲ್ಪ ಇದೆ ಹಾರ್ಲಿಕ್ಕೆ, ಇನ್ನೇನು ಕಾಡು ಕಾಣಿಸ್ತಾ ಇದೆ. ದದರ ಶತಪತನ್ನೇವ ವಿವಿಧ ದ್ರುಮಭೂಷಿತಂ ದೀಪಂ ಶಾಖಾ ಮೃಗಶ್ರೇಷ್ಠೋ ಮಲಯೋಪವನಾನಿ ಚ. ನೋಡಿದ ಅಂತೆ ಮಲಯೋಪವನಾನಿ ಚ, ಪರ್ವತದ ತಪ್ಪಲಲ್ಲಿ ಇರುವ ಪುಟ್ಟ ಪುಟ್ಟ ಕುರುಚಲು ಕಾಡುಗಳನ್ನು ನೋಡಿದ. ಹಾಗೆ ದಟ್ಟವಾದ ಕಾಡುಗಳನ್ನು ನೋಡ್ತಾ ಇದೆ. ಒಟ್ಟಿಗೆ ಎಲ್ಲವೂ ಕಾಣಿಸ್ತಾ ಇದೆ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ. ಸಾಗರಂ ಸಾಗರಾನೂಪಾನ್ ಸಾಗರಾನೂಪಜಾಂದ್ರುಮಾನ್ ಸಾಗರಸ್ಯ ಚ ಪತ್ನೀನಾಂ ಮುಖಾನ್ಯಪಿ ವಿಲೋಕಯತ್. ಸಾಗರಂ ಸಾಗರಾನೂಪಾನ್. ನೋಡಿ, ಇಲ್ಲಿ ವರ್ಣನೆ ನಮಗೆ ಒಂದು ಭೂಮಿ ಹೇಗಿರುತ್ತೆ, ಕಡಲಿನ ಸಮೀಪದ ಭೂಮಿ ಹೇಗಿರುತ್ತೆ, ಕಡಲಿಗೆ ಎಲ್ಲನೂ ವರ್ಣನೆ ಇದೆ ಇಲ್ಲಿ. ಸಾಗರಾನ್ ಸಾಗರಾನೂಪಾನ್. ಸಾಗರಂ ಅಂತಂದ್ರೆ ಕಡಲು, ಸಾಗರ ಅನೂಪ. ಅನೂಪ ಅಂತಂದ್ರೆ ನದಿಗೆ ಹತ್ತರದ ಅಥವಾ ಜವಗು ಪ್ರದೇಶ ಅಂತ ಕರಿತೇವೆ, ತೇವ ಇರುವ ಪ್ರದೇಶ ಅಥವಾ ನೀರಿಗೆ ಹತ್ತಿರ ಇರುವ ಪ್ರದೇಶ. ಸಾಗರಾನೂಪಾನ್, ಅನೂಪ ಅಂತ ಹೆಸರಿಟ್ಕೋತಾರೆ. ಅದು ದೇಶಕ್ಕಿಡೋ ಹೆಸರು. ನೀರ ಹತ್ರ ಯಾವಾಗಲೂ ಇರ್ತಾನೇನು. ಸಾಗರಾನೂಪಾನ್. ಆಮೇಲೆ ಸಾಗರಾನೂಪಜಾನ್ ಧ್ರುಮಾನ್. ಮೊದಲು ಸಮುದ್ರ ಇರುತ್ತೆ, ಆಮೇಲೆ ಸಮುದ್ರದಿಂದ ತೇವವಾದ ಪ್ರದೇಶ ಇರುತ್ತೆ, ಆಮೇಲೆ ಸಮುದ್ರದ ತೇವವಾದ ಪ್ರದೇಶದಲ್ಲಿ ಬೆಳೆಯುವ ಮರಕಂಡ. ಆ ರೀತಿ ಕ್ರಮವಾಗಿ ಕಾಣುತ್ತಾ ಸಾಗರಸ್ಯ ಚ ಪತ್ನೀನಾಂ ಮುಖಾನ್ಯಪಿ ವಿಲೋಕಯನ್. ಸಾಗರಸ್ಯ ಚ ಪತ್ನೀನಾಂ, ಎಲ್ಲ ನದಿಗಳು ಸೇರುವ ಜಾಗವನ್ನು ನೋಡಿದ. ಅಂದ್ರೆ ದ್ವೀಪ ಅದು ಹೌದು, ಆದರೆ ನದಿಗಳು ಬಂದು ಸೇರುವ ಜಾಗವನ್ನು ನೋಡಿಕೊಂಡು ಹೋದಂತೆ. ನೋಡ್ಕೊಂಡು ಹೋಗ್ತಾ ಸಮಹಾಮೇಘ ಸಂಕಾಚಂ ಸಮೀಕ್ಷಾತ್ಮಾನಮಾತ್ಮವಾನ್ ನಿರುಂಧಂತಮಿವಾಕಾಚಂ ಚಕಾರಮತಿಮಾನ್ಮತಿಂ. ಆಮೇಲೆ ಯೋಚನೆ ಮಾಡಿದ, ಏನ್ ಮಾಡೋದು. ಕಾಯ ವೃದ್ಧಿಂ ಪ್ರವೇಗಂಚ ಮಮ ದೃಷ್ಟೈವ ರಾಕ್ಷಸಾಹ. ರಾಕ್ಷಸರ ಬಳಿಗೆ ಹೋಗ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ದೇಹ ಇಟ್ಕೊಂಡ್ರೆ ಮಯಿ ಕೌತೂಹಲಂ ಕುರ್ಯುಹು ಇತಿ ಮೇನೆ ಮಹಾಮತಿ. ಅನವಶ್ಯಕವಾದ ಕುತೂಹಲ, ಹುಡುಕ್ಲಿಕ್ಕೆ ತೊಂದರೆ ಆಗತ್ತೆ ಅಲ್ವಾ. ಅದರಿಂದಾಗಿ ಗೂಢಚಾರನಾದವನು ತನ್ನ ಹೆಸರು ಹೇಳಿಕೊಳ್ಳದೆ ಸುಮ್ಮನೆ ಹೋಗಿ ಬರ್ತಾನೆ. ಬಾಂಡ್, ಜೇಮ್ಸ್ ಬಾಂಡ್ ಅಂತ ಯಾವನಾದ್ರೂ ಹೇಳ್ಕೊಳ್ತಾನೆ ಒಬ್ಬ ಗೂಢ. ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಯಾವತ್ತೂ ಹಾಗೆ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಗುಟ್ಟಾಗಿ ಹೋಗಿ ಬರಬೇಕಾಗತ್ತೆ. ಹೆಸರು ಹೇಳ್ಕೊಂಡು ನಾನು ಇಂಥ ಕೆಲಸಕ್ಕೆ ಬಂದಿದ್ದೀನಿ ಅಂತ ಉದ್ಘಾಟ ಮಾಡ್ಕೊಡೋದಕ್ಕೆ ಅಂತ. ಅದು ಎಲ್ಲ ಕಾರ್ಡೆಲ್ಲ ಇಟ್ಕೊಂಡು ಹೋಗಿ ಏನ ಸಂಗತ ಅದು. ಅದಕ್ಕೆ ಯೋಚನೆ ಮಾಡಿದ ಅಂತೆ. ಹುಡುಕಾಟಕ್ಕೆ ತೊಂದರೆ ಆಗೋದೇ ಪ್ರಸಿದ್ಧಿ ಇರೋದ್ರಿಂದ. ಪ್ರಸಿದ್ಧಿ ಬರೋದೇ ಅಸ್ವಾಭಾವಿಕ ಗುಣಗಳಿಂದ. ಅದರಿಂದಾಗಿ ನಾನು ಹಾಗೆ ಕುತೂಹಲವನ್ನು ಕೆರಳಿಸಬಾರದು. ತತಃ ಶರೀರಂ ಸಂಕ್ಷಿಪ್ಯ ತನ್ಮಹೀಧರ ತನ್ನಿಭಂ ಪುನಃ ಪ್ರಕೃತಿ ಮಾಪೇದೆ ವೀತಮೋಹ ಇವಾತ್ಮವಾನ್. ಮತ್ತೆ ಅವನು ಕಿರಿದಾದ. ಹೇಗೆ? ಆ ದೃಷ್ಟಾಂತ ನೋಡ್ರಿ. ವೀತಮೋಹ ಇವಾತ್ಮವಾನ್, ಮೋಹವನ್ನು ಕಳೆದುಕೊಂಡ ಸಾಧಕನೋರ್ವ ತನ್ನ ಸ್ವರೂಪವನ್ನು ಮಾತ್ರ ಗುರುತಿಸಿಕೊಳ್ಳುವ ಹಾಗೆ ಚಿಕ್ಕದಾದ, ಆತ್ಮ ಮಾತ್ರ ಉಳ್ಳವನಾದ. ವೀತಮೋಹ ಇವಾತ್ಮವಾನ್. ಮೋಹವನ್ನ ಹೊಂದಿದ್ರೆ ಅದೂ ನಂದು ಅದೂ ನಂದು ಅದೂ ನಂದು ಅಂತ ಅಭಿಮಾನ ವ್ಯಾಪಿಸಿಕೊಂಡಿರುತ್ತೆ. ಮೋಹ ಕಿರಿದಾಗ್ತಾ ಇದ್ದ ಹಾಗೆ ಇದು ಮಾತ್ರ ನಂದು ಅಂತ ಪರ್ಟಿಕ್ಯುಲರ್ ಆದ ವಸ್ತುವಿನಲ್ಲಿ ಇಟ್ಕೊಳ್ತಾನೆ. ತನ್ನ ಆತ್ಮದ ಗುಣಗಳಲ್ಲಿ ಮಾತ್ರ ನಿಷ್ಠನಾಗ್ತಾನೆ. ಆತ್ಮಿಕ ಗುಣಗಳಲ್ಲಿ ಉಳಿದ ಯಾವ ಸತ್ತು ಕೂಡ ನನ್ನದಲ್ಲ ಅಂತ ಹೇಳಿ ಭಾವನೆ ಬರುತ್ತೆ. ಹಾಗೆ ಪುನಃ ಪ್ರಕೃತಿ ಮಾಪೇದೆ ವೀತಮೋಹ ಇವಾತ್ಮವಾನ್. ತತಃ ಶರೀರಂ ತದ್ರೂಪಮತಿ ಸಂಕ್ಷಿಪ್ಯ ಹನುಮಾನ್ ಪ್ರಕೃತೌ ಸ್ಥಿತಃ ತ್ರೀನ್ ಕ್ರಮಾನಿವ ವಿಕ್ರಮ್ಯ
ಬಲಿ ವೀರ್ಯಹರೋ ಹರಿಹಿ. ಮತ್ತೆ ಅವನು ಕಿರಿದಾದ, ಹೇಗೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ತ್ರೀನ್ ಕ್ರಮಾನಿವ ವಿಕ್ರಮ್ಯ ಬಲಿ ವೀರ್ಯಹರೋ ಹರಿಹಿ. ದೊಡ್ಡ ಹೆಜ್ಜೆಗಳನ್ನು ಇಟ್ಟು ಮತ್ತೆ ಕಿರಿದಾದ ವಾಮನನ ಹಾಗೆ ಕಂಡ. ಸಚಾರು ನಾನಾ ವಿಧ ರೂಪಧಾರಿ ಪರಂ ಸಮಾಸಾಧ್ಯ ಸಮುದ್ರ ತೀರಂ ಪರೈರಶಕ್ಯಂ ಪ್ರತಿಪನ್ನ ರೂಪ ಸಮೀಕ್ಷಿತಾತ್ಮ ಸಮವೇಕ್ಷಿತಾರ್ಥ. ಹೀಗೆ ಬೇರೆ ಬೇರೆ ಆಕಾರಗಳನ್ನು ಇಷ್ಟು ಹೊತ್ತಿಗಾಗಲೇ ತಳೆದಿದ್ದ ಅವನು ಆ ಸಮುದ್ರ ತೀರವನ್ನು ಸೇರಿ ನೋಡಿದ. ತತಸ್ಸಲಂಬಸ್ಯ ಗಿರೇ ಸಮೃದ್ಧೆ ವಿಚಿತ್ರಕೂಟೆ ನಿಪಪಾತಕೂಟೆ ಸಕೇತಕೋದ್ದಾಲಕ ನಾರಿಕೇಳೆ ಮಹಾಭ್ರಕೂಟ ಪ್ರತಿಮೋ ಮಹಾತ್ಮ. ಲಂಬ ಅಂತ ಆ ಗಿರಿಯ ಹೆಸರು. ಲಂಬ ಅಂದರೆ ಉದ್ದವಾದ ಗುರಿ, ಆದರೆ ಅದು ಒಟ್ಟಿಗೆ 3 ಶಿಖರಗಳನ್ನು ಹೊಂದಿತ್ತು. ಅದರಿಂದಾಗಿ ತ್ರಿಕೂಟ ಅಂತ ಕೂಡ ಕರೀತಾ ಇದ್ರು. ಅಂತಹ ಪ್ರದೇಶದಲ್ಲಿ ನೋಡಿದ ಅಂತೆ. ತತಸ್ತು ಸಂಪ್ರಾಪ್ಯ ಸಮುದ್ರ ತೀರಂ ಸಮೀಕ್ಷ ಲಂಕಾಂ ಗಿರಿವರ್ಯ ಮೂರ್ಧ್ನಿ ಕಪಿಸ್ತು ತಸ್ಮಿನ್ ನಿಪಪಾತ ಪರ್ವತೆ ವಿಧೂಯ ರೂಪಂ ವ್ಯಥಯನ್ ಮೃಗದ್ವಿಜಾನ್. ಸೀದಾ ನೋಡಿದ. ನೋಡಿ ಅಲ್ಲಿ ಪರ್ವತದಲ್ಲಿ ಇಳಿದ. ಲಂಕೆ ಕಂಡಿತು. ದೊಡ್ಡ ಪರ್ವತದಲ್ಲಿ ಇಳಿದ ಲಂಕೆ ಕಂಡಿತು. ಪ್ರಕೃತಿಯಲ್ಲಿ ಆಗುವ ಯಾವುದೇ ಅಸಹಜ ಶಬ್ದಗಳನ್ನು ನಾವು ಗ್ರಹಿಸದಿದ್ದರೂ ಪಕ್ಷಿಗಳು ಗ್ರಹಿಸ್ತವೆ. ಸಣ್ಣ ಸದ್ದಾಗಲಿ ಅದಕ್ಕೆ ವ್ಯಥಯನ್ ಮಹಾತ್ಮ. ಪಕ್ಷಿಗಳಿಗೆಲ್ಲ ಸಂಕಟ ಆಯ್ತಂತೆ, ಇದ್ಯಾವುದಿದು ಅಂತ. ಆ ರೀತಿ ಸಸಾಗರಂ ದಾನವ ಪನ್ನಗಾಯುತಂ ಬಲೇನ ವಿಕ್ರಮ್ಯ ಮಹೋರ್ಮಿಮಾಲಿನಂ ನಿಪಾತ್ಯ ತೀರೇ ತಮಹೋ ದಧೇಸ್ತದಾ ದದರಜ ಲಂಕಾಂ ಅಮರಾವತೀಮಿವಾ. ದೂರದಿಂದಲೇ ಲಂಕೆಯ ಸೊಬಗನ್ನ ಕಂಡ. ಇನ್ನೊಂದು ಅಮರಾವತಿಯೋ ಎಂಬಂತೆ ಇತ್ತು ಅನ್ನುವಲ್ಲಿಗೆ ಮೊದಲನೆಯ ಸರ್ಗ ಮುಗೀತು. ಮೊದಲನೆಯ ಸರ್ಗದಲ್ಲಿ 202 ಶ್ಲೋಕಗಳಿವೆ. ಆಮೇಲೆ ಚಿಕ್ಕದಾಗ್ತಾ ಹೋಗುತ್ತೆ. ಮತ್ತೆ ಆಮೇಲೆ ಒಂದು ದೊಡ್ಡ ಸರ್ಗ ಬರುತ್ತೆ. ಹನುಮಂತ ಮರಳಿ ಬಂದು ನಿಲ್ಲುವಾಗ ಬಹಳ ದೊಡ್ಡ ಶ್ಲೋಕ ಬರುತ್ತೆ. ಇಲ್ಲಿಗೆ ಇನ್ನು 200 ಶ್ಲೋಕಗಳ ಗಟ್ಟಲೆ ಎಲ್ಲ ಇರಲ್ಲ, ಬೇಗ ಮುಗಿಯುತ್ತೆ. ಬೇಗ 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 ಮುಗಿತಾ ಹೋಗುತ್ತೆ. ಕೆಲವೊಂದಂತೂ 5 ಶ್ಲೋಕ ಇರುವ ಒಂದು ಸರ್ಗವೂ ಇದೆ. ಇಲ್ಲಿಗೆ ಇವತ್ತಿನ ರಾಮಾಯಣದ ಚಿಂತನೆ ಮುಗಿದಿದೆ. ನಾಳೆ ಅನಧ್ಯಾಯ, ನಾಡಿದ್ದು ಮತ್ತೆ ಮಹಾಭಾರತ ಆಪದ್ಧರ್ಮ ಪರ್ವ ಶುರು ಆಗತ್ತೆ. ಕಥೆಗಳ ಮೇಲೆ ಕಥೆ ಹೇಳೋ ಇಂಟ್ರೆಸ್ಟ್ ಬಂದಿದೆ ಯಾರಿಗೆ? ಭೀಷ್ಮಾಚಾರ್ಯರಿಗೆ. ಆ ಕಥೆಗಳನ್ನು ನಾವು ಕೇಳಲಿದ್ದೇವೆ. ಇವತ್ತಿನ ಈ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.